ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭವನ್ಸ್ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಸ್ಪೆಷಲ್ ಆಗಿ ಈ ಚಳಿಗಾಲಕ್ಕೆ ಬಿಸಿ ಬಿಸಿಯಾದ ರುಚಿಯಾದ ಖಾರವಾದ ರಾಜಸ್ಥಾನಿ ಶೈಲಿಯ ಮಿರ್ಚಿ ಬಜ್ಜಿ ಮಾಡ್ತಾ ಇದ್ದೀನಿ. ಬನ್ನಿ ಅದನ್ನ ಹೇಗ್ ಮಾಡೋದು ಮತ್ತೆ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಮೊದಲಿಗೆ ಬಜ್ಜಿ ಮೆಣಸಿನಕಾಯಿ ಅರ್ಧ ಕೆಜಿ, ಬೇಯಿಸಿ ಸಿಪ್ಪೆ ತೆಗೆದ ಆಲೂಗೆಡ್ಡೆ 2, ಬೋಂಡಾ ಪೌಡರ್ 1 ಕಪ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಈರುಳ್ಳಿ 1 ಕಪ್, ಹಸಿಮೆಣಸಿನಕಾಯಿ 2, ಜೀರಿಗೆ 1 ಸ್ಪೂನ್, ಚಿಲ್ಲಿ ಪೌಡರ್ 1 ಸ್ಪೂನ್, ಜೀರಿಗೆ ಪೌಡರ್ 1 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಡೀಪ್ ಫ್ರೈ ಮಾಡೋದಕ್ಕೆ ಎಣ್ಣೆ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಇವಾಗ ನಮಗೆ ಬೇಕಾಗುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಪ್ಲೇಟ್ಗೆ ಬೇಯಿಸಿದ ಆಲೂಗೆಡ್ಡೆ ಹಾಕೊಂಡು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ಮ್ಯಾಶರ್ನಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಇವಾಗೆಲ್ಲ ನೀಟಾಗಿ ಸ್ಮ್ಯಾಶ್ ಆಗಿದೆ. ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನ್ಕಾಯಿ, ಚಿಲ್ಲಿ ಪೌಡರ್ 1 ಸ್ಪೂನ್, ಜೀರಾ ಪೌಡರ್ 1 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು. ಇವಾಗೆಲ್ಲ ಮಿಕ್ಸ್ ಮಾಡಾಗಿದೆ. ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಈ ಬಜ್ಜಿ ಮೆಣಸಿನಕಾಯಿ ತಗೊಂಡು ಇದನ್ನ ಮಧ್ಯಕ್ಕೆ ಸೀಳಿ ಒಳಗಡೆ ಇರೋ ಎಲ್ಲ ಬೀಜನ ತೆಗೆದ್ಬಿಟ್ಟು ಇಟ್ಕೊತಾ ಇದ್ದೀನಿ ಎಲ್ಲಾನು. ನಂತರ ಈ ಬಜ್ಜಿ ಮೆಣಸಿನಕಾಯಿಗೆ ಆಲೂಗೆಡ್ಡೆ ಸ್ಟಫ್ನ ತುಂಬ್ತಾ ಇದ್ದೀನಿ. ಹೀಗೆ ಎಲ್ಲಾ ಬಜ್ಜಿ ಮೆಣಸಿನಕಾಯಿಗೂ ತುಂಬಿ ಇಟ್ಕೊಬೇಕು. ಇವಾಗೆಲ್ಲ ಆಗಿದೆ. ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ. ನಂತರ ಒಂದು ಬೌಲ್ಗೆ ಬೋಂಡಾ ಪೌಡರು, 1 ಸ್ಪೂನ್ ಜೀರಿಗೆ, ಸ್ವಲ್ಪ ರುಚಿ, ನೀರು ಹಾಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ. ನಂತರ ಇವಾಗ ಸ್ಟವ್ ಹಚ್ಚಿ ಅದ್ರಲ್ಲಿ ಒಂದು ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಕಾಯಿಲ್ ಬಿಡೋಣ. ಅದು ಕಾದ ನಂತರ ಒಂದೊಂದೇ ಬಜ್ಜಿನ ಹಿಟ್ಟಿಗೆ ಬಿಡ್ತಾ ಇದ್ದೀನಿ. ಈ ಬಜ್ಜಿನ ಮೀಡಿಯಂ ಊರಿನಲ್ಲೇ ಬೇಯಿಸ್ಕೊಬೇಕು. ಜಾಸ್ತಿ ಉರಿ ಕೊಟ್ರೆ ಸಿದೋಗುತ್ತೆ, ನೀಟಾಗಿ ಬೇಯಲ್ಲ ಒಳಗಡೆ ಎಲ್ಲ. ಅದಕ್ಕೆ ಅದನ್ನ ಮೀಡಿಯಂ ಊರಿನಲ್ಲೇ ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡಿ ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ. ನೋಡಿದ್ರೆ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಬಿಸಿ ಬಿಸಿಯಾದ ರುಚಿಯಾದ ಖಾರವಾದ ರಾಜಸ್ಥಾನಿ ಸ್ಪೆಷಲ್ ಮಿರ್ಚಿ ಬಜ್ಜಿ ರೆಡಿಯಾಗಿದೆ. ಈ ಚಳಿಗಾಲಕ್ಕೆ ಟೀ ಟೈಮಲ್ಲಿ ಟೀನೋ ಕಾಫಿನ ಕೈಯಲ್ಲಿ ಹಿಡ್ಕೊಂಡು ಈ ಬಜ್ಜಿನ ಮಾಡ್ಕೊಂಡು ತಿಂತಾ ಇದ್ರೆ ಅಬ್ಬಾ, ಬಾಯಿ ಚಪ್ಪರಿಸ್ಬೇಕು. ಈ ರೆಸಿಪಿನ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಇನ್ನೂ ಹೆಚ್ಚಿನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.